ನಿಮ್ಮ ಸಂಗಾತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೋ ಇಲ್ವೋ ಅಂತ ಡೌಟ್ ಇರುತ್ತೆ ಎಲ್ಲೋ ಒಂದು ಕಡೆಗೆ. ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ 3 ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಮೇ ಬಿ ಲವರ್ಸ್ ಇರ್ಬೋದು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು. ಸೊ ಆ ಟಿಪ್ಸ್ಗಳು ಏನೇನು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರದ ಸುಮಾರು ವಿಡಿಯೋಗಳು ಬರುತ್ತೆ. ಆ್ಯಂಡ್ ಈ 3 ಟಿಪ್ಸು ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಟಿಪ್ಸ್ ನಂಬರ್ 1, ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಅರ್ಥ ಕೂಡ ಮಾಡ್ಕೊಳ್ತಾರೆ. ಪ್ರತಿ ಸಿಚುವೇಷನಲ್ಲಿ ಕೂಡ ಅರ್ಥ ಮಾಡ್ಕೊಂಡೇ ಹೆಜ್ಜೆ ಆಗ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಸಂಸಾರದ ವಿಚಾರ ಬಂದಾಗ ಗಂಡಿಗೆ ಹೆಣ್ಣು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಹೆಣ್ಣಿಗೆ ಗಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳೋದು ಇಟ್ ಮೀನ್ಸ್ ಏನಂತ ಹೇಳಿದ್ರೆ ಇಷ್ಟ ಕಷ್ಟ ಆ್ಯಂಡ್ ಕಷ್ಟದ ಸಮಯದಲ್ಲಿ ಸಾಥ್ ಕೊಡುವಂಥದ್ದು, ಹರ್ಟ್ ಆಗದೆ ಮಾತಾಡದೇ ಇರುವಂಥದ್ದು ಆ್ಯಂಡ್ ಏನೇ ಇದ್ರೂ ಕೂಡ ಡಿಸ್ಕಷನ್ ಮಾಡ್ತಾರೆ, ರೈಟ್? ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಫ್ಯಾಮಿಲಿಗಳಲ್ಲಿ ಗಂಡ ಏನೋ ಹೊರಗಡೆ ವಿಚಾರಗಳು ಅಥವಾ ಮನೆ ವಿಚಾರಗಳನ್ನು ಹೆಂಡತಿ ಹತ್ರ ಕೂತು ಮಾತಾಡೋದಿಲ್ಲ, ಹೆಂಡ್ತಿನೂ ಅಷ್ಟೇ ಗಂಡನ ಹತ್ರ ಕೂತು ಮಾತಾಡೋದಿಲ್ಲ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಭಾಳ ಕಡಿಮೆ ಇರುವಂಥ ಸಂಸಾರಗಳು ಇವತ್ತು ಸುಮಾರಿದೆ ಪ್ರೆಸೆಂಟ್ ಈ ಒಂದು ಕಲಿಯುಗದಲ್ಲಿ, ರೈಟ್? ಇದಕ್ಕೆ ನಾವೇನಂತೀವಿ, ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಇದು ಭಾಳ ಕಡಿಮೆ ಆಗುತ್ತೆ, ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋಣ. ಎಂಥ ಸಮಯದಲ್ಲಾದರೂ ಕೂಡ ಲವ್ವರ್ಸ್ ಇರ್ಬೋದು, ಮೇಜರಾಗಿ ನಡೆಯೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ, ಎಂಥ ಸಮಯದಲ್ಲೂ ಕೂಡ ಅವರು ನಮ್ಮ ಜೊತೆಗೆ ನಿಲ್ತಾರೆ. ಹೆಂಡತಿ ಇರ್ಬೋದು ಆ್ಯಂಡ್ ಗಂಡನೂ ಕೂಡ ಇರ್ಬೋದು. ಕಷ್ಟ ಅಂತ ಆದರೆ ವೈಫ್ ಆದವಳು ಹಸ್ಬೆಂಡ್ ಒಟ್ಟಿಗೆ ನಿಲ್ತಾರೆ. ಎಂತಹ ಸಮಯ ಇರ್ಬೋದು, ಅದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ವೀಕ್ ಆಗಿದ್ರು ಅಥವಾ ಗಂಡ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಕುಗ್ಗೋಗಿದ್ರು, ಸೊ ಇದು ನಿಂತ್ಕೋತಾರೆ. ಆ್ಯಂಡ್ ಹೆಂಡ್ತಿಗೂ ಅಷ್ಟೇ ಗಂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ಯಾವ ಥರ ಅಂತ ಹೇಳಿದ್ರೆ ಏನೇ ಒಂದು ದುಃಖ ಆಗಿರ್ಬೋದು, ಎನಿಥಿಂಗ್ ಇರ್ಬೋದು, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಲ್ಲ, ಸೊ ಅದಕ್ಕೆ ನಿಜವಾಗ್ಲೂ ಪ್ರೀತಿ ಅಂತ ಹೇಳ್ತೀವಿ ನಾವು. ಖುಷಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಭಾಗಿಯಾಗೇ ಆಗ್ತಾರೆ. ಬಟ್ ನಿಜವಾಗ್ಲೂ ಕಷ್ಟದ ಸಮಯದಲ್ಲಿ ಒಂದು ಹೆಣ್ಣಿಗಾಗಲಿ ಒಂದು ಗಂಡನಿಗಾಗಲಿ ಇಬ್ರಿಗೂ ಕೂಡ ಒಂದು ಮನಸ್ಥಿತಿ ಅಂದಮೇಲೆ ಇಬ್ರಿಗೂ ಯಾರು ನಿಂತ್ಕೊಳ್ತಾರೆ ನೋಡಿ, ಸೊ ಅದು ನಿಜವಾದ ಒಂದು ಪ್ರೀತಿಯನ್ನು ಒಂದು ತೋರಿಸುವಂಥ ರೀತಿ. ಇದು ಪಾಯಿಂಟ್ ನಂಬರ್ 2. ಇನ್ನು ಪಾಯಿಂಟ್ ನಂಬರ್ 3 ಏನಂತ ಹೇಳಿದ್ರೆ, ಎಂತಹ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಇವತ್ತು ಹಸ್ಬೆಂಡು ಕೆಲಸಕ್ಕೆ ಹೋಗಿರ್ತಾರೆ, ಅವ್ರಿಗೆ ತುಂಬ ಕೆಲಸ ಟೈಮ್ ಇರುತ್ತೆ, ಒತ್ತಡ ಇರುತ್ತೆ. ಅದ್ರ ಮಧ್ಯನೂ ಕೂಡ ನನ್ನ ಫ್ಯಾಮಿಲಿ ಇದೆ, ಅದಕ್ಕೂ ನಾನು ಟೈಮ್ ಕೊಡಬೇಕಂತ ಯಾರು ಯೋಚನೆ ಮಾಡ್ತಾರೆ, ಟೈಮ್ ಕೊಡೋಕೆ ಅದರಲ್ಲೂ ಒಂದು ಫ್ರೀ ಮಾಡಿಕೊಂಡು ಟೈಮ್ ಕೊಡ್ತಾರೆ. ಅದು ನಿಜವಾಗ್ಲೂ ಪ್ರೀತಿ ಇರುವಂಥ ಯಜಮಾನ ಮಾಡುವಂಥ ಕೆಲಸ. ಸೇಮ್ ಏನಲ್ಲಿ ಎಷ್ಟೋ ಲೇಡೀಸ್ ಇವತ್ತು ಹೊರಗಡೆ ಕೆಲಸ ಮಾಡ್ತಿದ್ದಾರೆ, ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯನೂ ಕೂಡ ನನ್ನ ಮಕ್ಕಳಿದ್ದಾರೆ, ನನ್ನ ಯಜಮಾನರು ಇದ್ದಾರೆ ಅಂತ ಯಾರು ಟೈಮ್ ಕೊಡ್ತಾರೆ, ಸೊ ಅದು ನಿಜವಾದ ಒಂದು ಹೆಂಡತಿಯ ಲಕ್ಷಣಗಳು ಕೂಡ. ಈ 3 ಪಾಯಿಂಟ್ಸ್ ತುಂಬ ಮೇಜರ್ ಆಗುತ್ತೆ ನೋಡಿ. ಒಂದು ಸಂಸಾರ ಚೆನ್ನಾಗಿ ನೀಗಬೇಕು ಅಂತ ಹೇಳಿದರೆ ನಮಗೆ ನಿಜವಾಗ್ಲೂ ಪ್ರೀತಿ ಬೇಕಾಗತ್ತೆ, ಅಲ್ಲಿ ಒಂದು ವಿಶ್ವಾಸ ಬೇಕಾಗತ್ತೆ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥ ಗಂಡ ಮತ್ತು ಹೆಂಡತಿ ಮಧ್ಯೆ ಒಂದು ಜೀವನ ಸಾಗಬೇಕಾಗತ್ತೆ. ಇವೆಲ್ಲನೂ ಇದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ನಮಗೇನೂ ಕೂಡ ಕೊರತೆ ಆಗ್ತಿರುತ್ತೆ. ಸೊ ಅದಷ್ಟು ಇದ್ದರೆ ಒಂದು ಲೈಫ್ ತುಂಬ ಚೆನ್ನಾಗಿರುತ್ತೆ. ಸಾಂಸಾರಿಕ ಆಗಿರ್ಬೋದು ಅಥವಾ ಲವ್ವರ್ಸ್ ಇದ್ರೂ ಕೂಡ ಅವ್ರ ಮಧ್ಯೆನೂ ಕೂಡ ಇರೋದೊಂದು ಪ್ರಾಬ್ಲಮ್ ಬರುತ್ತೆ. ನನ್ನ ಹುಡುಗ ನನ್ನ ಇಷ್ಟಪಡ್ತಾ ಇದ್ದಾನೆ ಇಲ್ವೋ, ನನ್ನ ಹುಡುಗಿ ನನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರೆ ಇಲ್ವೋ, ಇದೆಲ್ಲ ಒಂದು ಕಾಮನ್ ಆಗಿ ಬರುತ್ತೆ. ಬಟ್ 100% ಏನು 3 ಟಿಪ್ಸನ್ನು ಶೇರ್ ಮಾಡಿದ್ದೀನಿ, ಈ 3 ಟಿಪ್ಸು ಆಲ್ಮೋಸ್ಟ್ ಒಂದು ಬೇಸಿಕ್ ಫೌಂಡೇಶನ್ ಥರ ಇರುತ್ತೆ ಯಾರ ಒಂದು ಪ್ರೀತಿ ಒಳಗಡೆ. ಈ 3 ಟಿಪ್ಸ್ ಏನು ಹೇಳಿದ್ದೀನಿ ಅದು 100% ಇದೆ ಅಂತ ಅನ್ಸಿದ್ರೆ ನೀವು ನಿಜವಾಗ್ಲೂ ಲಕ್ಕಿ ಪರ್ಸನ್ಸ್. ಯಾಕಂದರೆ ಆ ಥರ ಒಂದು ಪ್ರೀತಿ ಶಕ್ತಿ ಇದೆಯಲ್ಲ, ಯು ಆರ್ ದ ಲಕ್ಕಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರದ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ನ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆನ ನೀವು ಸಂಸಾರಸ್ಥರಾಗಿದ್ದರೆ, ಒಂದು ಹಸ್ಬೆಂಡ್ ಆ್ಯಂಡ್ ಆಲ್ರೆಡಿ ಮದುವೆ ಆಗಿದ್ದರೆ ಅಥವಾ ಲವರ್ಸ್ ಇದ್ದರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಸಣ್ಣದಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಂಡರ್ಫುಲ್ ಟಾಪಿಕ್ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.